ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಎಲ್ಲರೂ ಕೂಡ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋದು ಕಡ್ಡಾಯ ಯಾಕೆ ಅಂತ ಒಂದು ಕೇಂದ್ರ ಸರ್ಕಾರ ಆದೇಶನ ಹೊರಡಿಸಿದೆ. ಆ ಒಂದು ಆದೇಶ ಏನು ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಯಾರೆಲ್ಲ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕು, ಸೊ ಹೇಗೆ ಮಾಡಿಸ್ಕೊಳ್ಳೋದು, ಎಲ್ಲಿ ಮಾಡಿಸ್ಕೊಳ್ಳೋದು ಮತ್ತು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದು ಕಡ್ಡಾಯ ಯಾಕೆ, ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಕೊನೆಯ ದಿನಾಂಕ ಏನು, ಮತ್ತು ಯಾರೆಲ್ಲ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕು ಅಂತ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಬಗ್ಗೆ ಇರುವಂಥ ಒಂದು ಅಪ್ಡೇಟ್ನ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯ ಯಾಕೆ ಮಾಡಿದೆ ಅಂತಂದರೆ, ಸೊ ಯಾವ್ಯಾವ ಜಾಗಗಳಲ್ಲಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅತಿ ಮುಖ್ಯವಾಗಿ ಮತ್ತು ಕಡ್ಡಾಯವಾಗಿ ಬೇಕಾಗುತ್ತೆ ಅಂತ ನೋಡೋದಾದರೆ, ವೀಕ್ಷಕರೇ, ನೀವು ಏನಾದರೂ ಪ್ಯಾನ್ ಕಾರ್ಡ್ನ ತೆಗೆಸಬೇಕು ಅಂತಂದ್ರೂ ಕೂಡ ಇವಾಗ ಬರ್ತ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು. ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ನ ಕೂಡ ಒಂದು ತೆಗೆಸ್ಕೊಳ್ತಾ ಇದ್ದೀರ ಅಂತಂದರೆ ಅವಾಗೂ ಕೂಡ ಒಂದು ಬರ್ತ್ ಸರ್ಟಿಫಿಕೇಟ್ನ ಬೇಕಾಗುವಂಥದ್ದು. ನಂತರ ನಿಮ್ಮ ಒಂದು ಸ್ಕೂಲ್ನಲ್ಲಿ ಒಂದು ಅಡ್ಮಿಷನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಅವಾಗೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಒಂದು ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗಿರುವಂಥದ್ದು. ಮತ್ತು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಒಂದು ಮಾಡಿಸ್ಕೊಳ್ಳೋಕ್ಕೆ ಒಂದು ಬರ್ತ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು. ನಂತರ ಡ್ರೈವಿಂಗ್ ಲೈಸೆನ್ಸ್ನ ತೆಗೆದುಕೊಳ್ಳೋಕ್ಕೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು. ಇಷ್ಟು ಒಂದು ದಾಖಲಾತಿಗಳನ್ನು ಒಂದು ಮಾಡಿಸ್ಕೊಳ್ಬೇಕು ಅಂತಂದರೆ ಇಂಥ ಒಂದು ಜಾಗದಲ್ಲಿ ಬಹಳಷ್ಟು ಒಂದು ಅತಿ ಮುಖ್ಯವಾಗಿ ಕಡ್ಡಾಯವಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಬೇಕಾಗುತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಪ್ಡೇಟ್ನ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಯಾರೆಲ್ಲ ಮಾಡಿಸ್ಕೊಳ್ಳೋದು ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದ ಪ್ರಕಾರ ಆದರೆ ಬಹಳಷ್ಟು ಜನರಿಗೆ ಎಲ್ಲರೂ ಮಾಡಿಸ್ಕೊಳ್ಬೇಕಾ ಅಥವಾ ಈ ಒಂದು ಡೆಡ್ಲೈನ್ ಏನು ಕೊಟ್ಟಿದ್ದಾರೆ, ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ದಿನಾಂಕದಿಂದ ಒಳಗೆ ಎಲ್ಲರೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಏನೋ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಬೇಕಾ ಅಥವಾ ನಮ್ಮ ಮನೆಯಲ್ಲಿ ಹಿರಿಯರು, ಅಜ್ಜ ಅಜ್ಜಿಯರು ಅಥವಾ ನಮ್ಮ ತಂದೆ ತಾಯಿಯರು ಈ ರೀತಿಯಾಗಿ ಹಿರಿಯರು ಇರ್ತಾರೆ, ಸೊ ಅವ್ರದ್ದು ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕಂತ ಭಾಳಷ್ಟು ಜನರಲ್ಲಿ ಡೌಟ್ ಇರುತ್ತೆ. ಸೊ ಇವ್ರದ್ದು 2023ರಲ್ಲಿ ಒಂದು ಅಮೆಂಡ್ಮೆಂಟ್ ಏನು ಹೊರಡಿಸಿದ್ದಾರೆ, ಆ ಒಂದು ಅಮೆಂಡ್ಮೆಂಟ್ರಲ್ಲಿ ಅಕ್ಟೋಬರ್ 1, 2023 ನಂತರ 23ರಿಂದ ನಂತರ ಯಾರೆಲ್ಲ ಒಂದು ಜನಿಸಿರ್ತಾರೆ, ಸೊ ಅಂಥವರಿಗೆ ಮಾತ್ರ ಇಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಒಂದು ಅಮೆಂಡ್ಮೆಂಟ್ ಲೆಟ್ರಲ್ಲಿ ಇರುವಂಥದ್ದು. ಅಂಥವರಿಗೆ ಮಾತ್ರ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತೆ. ಸೊ ನಿಮಗೂ ಕೂಡ ಮಾಡಿಸ್ಕೊಳ್ಬೋದು, ನೀವು ಅದಕ್ಕಿಂತ ಒಂದು ಹಿಂದೆ ಒಂದು ಜನಿಸಿರುವಂಥ ನೀವು ಕೂಡ ಒಂದು ಮಾಡಿಸ್ಕೊಳ್ಬಹುದು. ಅದರ ಯಾಕಪ್ಪ ಅಂತಂದರೆ, ನೀವು ಈಗ ಮಾಡಿಸ್ಕೊಳ್ಳೋಕ್ಕೆ ಹೋದರೆ ನಿಮಗೆ ಒಂದು ಜಾಸ್ತಿ ಅಮೌಂಟ್ನ ತೆಗೆದುಕೊಂಡು ಬರ್ತ್ ಸರ್ಟಿಫಿಕೇಟ್ಗಳನ್ನೆಲ್ಲ ಮಾಡಿಕೊಡ್ತಾರೆ. ಹೀಗಾಗಿ ಈ ಒಂದು ಕಡ್ಡಾಯವಾಗಿ ಮಾಡಿಸಲೇಬೇಕಂತಿರುವಂಥವ್ರು ಅಕ್ಟೋಬರ್ 1, 2023 ನಂತರ ಜನಿಸಿರುವಂಥ ಒಂದು ಯಾರೆಲ್ಲ ಒಂದು ಜನಿಸಿರ್ತಾರೆ, ಸೊ ಅಂಥವರಿಗೆ ಈ ಒಂದು ಕಡ್ಡಾಯವಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾನು ಕೂಡ ಒಂದು ಮಾಹಿತಿನ ಕಲೆಕ್ಟ್ ಮಾಡಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಕ್ಟೋಬರ್ 1, 2023ಕ್ಕಿಂತ ಹಿಂದೆ ಜನಿಸಿರುವಂಥ ಅವರಿಗೆ ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆ ಒಂದು ಲೆಟರಲ್ಲಿ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಒಂದು 2023 ನಂತರ ಒಂದು ಜನಿಸಿರುವಂಥವರಿಗೆ ಕಡ್ಡಾಯವಾಗಿ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಬೇಕಂತಂದರೆ ಯಾವ ಒಂದು ದಿನಾಂಕದವರೆಗೆ ಒಂದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ 27 ಏಪ್ರಿಲ್ 2026ರವರೆಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋಕ್ಕೆ ಒಂದು ಕಾಲಾವಕಾಶನ ಕೊಟ್ಟಿರುವಂಥದ್ದು.
ಅಕ್ಟೋಬರ್ 1, 2023 ನಂತರ ಜನಿಸಿರುವಂಥವ್ರು ಯಾರೆಲ್ಲ ಒಂದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡಿಲ್ವೋ, ಸೊ ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಅಂತ ಒಂದು ಅಮೆಂಡ್ಮೆಂಟ್ನ ಒಂದು ಕೇಂದ್ರ ಸರ್ಕಾರ ಹೊರಡಿಸಿರುವಂಥದ್ದು. ಅದಕ್ಕೋಸ್ಕರ ಇನ್ನೂ ಯಾರು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡಿಲ್ವೋ, ಸೊ ಈ ಒಂದು ಡೆಡ್ಲೈನ್, ಈ ಒಂದು ಡೇಟ್ನ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ನ. ಆ ಒಂದು ದಿನಾಂಕದ ಒಳಗಾಗಿ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೋದು ಅಂತ ತಿಳಿಸ್ತಾ, ಸೊ ಅಕ್ಟೋಬರ್ 1, 2023 ಹಿಂದೆ ಒಂದು ಜನಿಸಿರುವವರು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಬೇಕಂತ ನೀವು ಕೇಳೋದಾದರೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರಿಟಿಯಾಗಿ ಒಂದು ಮಾಹಿತಿನ ಅವರು ತಿಳಿಸ್ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮಾಹಿತಿನ ಬಂದಿದ್ದರೆ ನಿಮಗೆ ಮತ್ತೆ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಈಗ ಏನಾದರೂ ಬರ್ತ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಹೋದರೆ, ಸೊ ನಿಮಗೆ ಭಾಳಷ್ಟು ಒಂದು ಹಣನ ತೆಗೆದುಕೊಂಡು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಡ್ತಾರೆ. ಹೀಗಾಗಿ ನೋಡಿಕೊಂಡು ಕಡಿಮೆ ಒಂದು ಹಣದಲ್ಲಿ ಆಗುವ ಸಾಧ್ಯತೆ ಇದ್ದರೆ, ಸೊ ನೀವು ಕೂಡ ಒಂದು ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ, ಸೊ ಮುಂದೆ ಉಪಯುಕ್ತವಾಗುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ಒಂದು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಬಗ್ಗೆ ಮಾಹಿತಿನ ಬೇಕಂತಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.